ರಾಜ್ಯ ಸರ್ಕಾರ ಜಾತಿ ಸಮೀಕ್ಷೆ ಹೆಸರಿನಲ್ಲಿ ನೈಜ ಸಮಸ್ಯೆಗಳನ್ನ ಡೈವರ್ಟ್ ಮಾಡುವಂತಹ ಪ್ರಯತ್ನವನ್ನ ಮಾಡ್ತಾ ಇದೆ ಅಂತ ಹೇಳಿ ಬೀದರ್ನಲ್ಲಿ ಕೇಂದ್ರ ಸಚಿವರಾದ ಪ್ರಹ್ಲಾದ್ ಜೋಶಿ ಅವರು ಕಿಡಿಕಾರಿದ್ದಾರೆ. ಸುದ್ದಿಗಾರರೊಂದಿಗೆ ಮಾತನಾಡಿದಂತಹ ಅವರು, ರಸ್ತೆ ಇಲ್ಲದ ರಾಜ್ಯದ ಆರ್ಥಿಕ ಸ್ಥಿತಿ ಹದಗೆಟ್ಟಿದೆ. ಯಾವುದೇ ಕ್ಷೇತ್ರದಲ್ಲೂ ಕೂಡ ಅಭಿವೃದ್ಧಿ ಕಾಮಗಾರಿಗಳು ಆಗ್ತಾ ಇಲ್ಲ. ಗುಂಡಿ ಮುಚ್ಚೋದಕ್ಕೆ ಹಣ ಇರಲಾರದಷ್ಟು ಪರಿಸ್ಥಿತಿಗೆ ರಾಜ್ಯ ಸರ್ಕಾರ ತಲುಪಿದೆ ಅಂತ ಹೇಳಿ ಕೇಂದ್ರ ಸಚಿವರಾದ ಪ್ರಹ್ಲಾದ್ ಜೋಶಿ ವಾಗ್ದಾಳಿ ನಡೆಸಿದ್ದಾರೆ. ಸಮೀಕ್ಷೆ ಹೆಸರಿನಲ್ಲಿ ಇರುವಂತಹ ನೈಜ ಸಮಸ್ಯೆಗಳನ್ನು ಡೈವರ್ಟ್ ಮಾಡುವಂಥ ಒಂದು ಪ್ರಯತ್ನ ಇದು. ರಸ್ತೆ ಇಲ್ಲ, ರಾಜ್ಯದ ಆರ್ಥಿಕ ಸ್ಥಿತಿ ಹದಗೆಟ್ಟು ಹೋಗಿದೆ, ಯಾವ ಕ್ಷೇತ್ರದಲ್ಲಿಯೂ ಸಹಿತ ಅಭಿವೃದ್ಧಿ ಕಾಮಗಾರಿಗಳು ನಡೀತಾ ಇಲ್ಲ, ಗುಂಡಿ ಮುಚ್ಚಲಿಕ್ಕೆ ಹಣ ಇರಲಾರ್ದಂಥ ಸ್ಥಿತಿಗೆ ಇವರು ಬಂದು ತಲುಪಿದ್ದಾರೆ. ತಮ್ಮ ಒಂದು ಒಳಜಗಳವನ್ನು ಮುಚ್ಚಿಕೊಳ್ಳಿಕ್ಕೆ ಈ ಜಾತಿ ಸಮೀಕ್ಷೆ ಮಾಡ್ತಾ ಇದ್ದಾರೆ ಹೊರತಾಗಿ ನಾನು ಕೇಳೋದು, ಜಾತಿ ಸಮೀಕ್ಷೆ ನೀವು ಎಷ್ಟು ಜಾತಿಗೆ ಒಳ್ಳೇದು ಮಾಡಿದಿರಿ? ನೀವು ನಿಮ್ಮ ಸರ್ಕಾರ ಕಾಂಗ್ರೆಸ್ ಪಾರ್ಟಿ ಯಾವತ್ತೂ SC ST OBCಗೆ ವಿರೋಧವನ್ನು ಮಾಡ್ತಾ ಬಂದಿದೆ. ನಿಮ್ಮ ಸರ್ಕಾರ, ನಿಮ್ಮ ನೇತಾರರು ಪಂಡಿತ್ ನೆಹರುವಿಂದ ಹಿಡ್ಕೊಂಡು ರಾಜೀವ್ ಗಾಂಧಿವರೆಗೆ ನೀವು SC ST OBC ರಿಸರ್ವೇಷನ್ಗೆ ವಿರೋಧ ಮಾಡಿದ್ರೇ ಇಲ್ಲ. ರಾಜೀವ್ ಗಾಂಧಿ ಮತ್ತು ಪಂಡಿತ್ ನೆಹರು ಮತ್ತು ಕಾಂಗ್ರೆಸ್ ಪಾರ್ಟಿ ಅಧಿಕೃತವಾಗಿ SC ST ಮತ್ತು OBCಗಳಿಗೆ ರಿಸರ್ವೇಷನನ್ನು ವಿರೋಧ ಮಾಡಿದ್ರು. ಪಾರ್ಲಿಮೆಂಟ್ನಾಗ ವಿರೋಧ ಮಾಡಿದ್ರು. ನೀವು ಅಲ್ಲೇ ಇಲ್ಲೇ ಅಂತ ಹೇಳಿಬಿಟ್ರೆ ಪಾರ್ಲಿಮೆಂಟ್ನೊಳಗೆ ವಿರೋಧ ಮಾಡಿದ್ರು ಅವರು. ಸೊ ಈಗ ಇವರು ಡ್ರಾಮಾ ನಡೆಸ್ಯಾರ ಸಿದ್ದರಾಮಯ್ಯನವರು. 175 ಕೋಟಿ ರೂಪಾಯಿ ಖರ್ಚು ಮಾಡಿದ್ರು. ಅದು 16 ಕ್ಯಾಬಿನೆಟ್ ಮೀಟಿಂಗದಲ್ಲಿ ಚರ್ಚೆ ಮಾಡಿದರು. ಕೊನೆಗೆ ಅದನ್ನು ಕಸದ ಬುಟ್ಟಿಗೆ ಎಸೆದರು. ಈಗ ಪುನಃ ಮಾಡ್ತೀವಿ ಅಂತ ಹೊರಟಿದ್ದಾರೆ. ಯಾವುದೇ ಪ್ರಿಪ್ರೇಷನ್ ಇಲ್ಲ. ಆ ಟೀಚರ್ಸ್ಗಳಿಗೆ ಮತ್ತು ಅದನ್ನು ಬೇಗ ಅದನ್ನು ಆಪರೇಟ್ ಮಾಡಲಿಕ್ಕೆ ಅಥವಾ ತುಂಬಲಿಕ್ಕೆ ಏನು ಟ್ರೈನಿಂಗ್ ಬೇಕು ಆ ಟ್ರೈನಿಂಗ್ ಇಲ್ಲ. ಮತ್ತು ಜನ ಇದ್ರ ಬಗ್ಗೆ ಉತ್ಸುಕರಾಗಿಲ್ಲ. ಯಾಕಂದರೆ ಇವರು ಬೋಗಸ್ ಇದ್ದಾರೆ ಅಂತ ಗೊತ್ತದ. ನ್ಯೂಸ್ ಅಲರ್ಟ್ ನಿಮ್ಮಿಂದ ನಿಮಗಾಗಿ. ದುಷ್ಕರ್ಮಿಗಳು ರೈತರೊಬ್ಬರ ಮನೆಗೆ ಬೆಂಕಿ ಹಚ್ಚಿರುವಂತಹ ಶಂಕೆ ವ್ಯಕ್ತವಾಗಿದ್ದು, ಮನೆಯಲ್ಲಿದ್ದ ಲಕ್ಷಾಂತರ ರೂಪಾಯಿ ಮೌಲ್ಯದ ಸಾಮಗ್ರಿಗಳು ಸಂಪೂರ್ಣವಾಗಿ ಸುಟ್ಟು ಭಸ್ಮ ಆಗಿರುವಂತಹ ಘಟನೆ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಚಿಂಟಿಂವಾರಪಲ್ಲಿ ಗ್ರಾಮದಲ್ಲಿ ನಡೆದಿದೆ. ಗ್ರಾಮದ ರೈತ ಜಯರಾಮ್ ಎಂಬುವವರಿಗೆ ಸೇರಿದ ತೋಟದ ಬಳಿ ಇರುವಂತಹ ಮನೆಯಲ್ಲಿ ಕಳೆದ ರಾತ್ರಿ ಸುಮಾರು 1 ಗಂಟೆಯ ಸಮಯದಲ್ಲಿ ಈ ಒಂದು ಘಟನೆ ನಡೆದಿದೆ. ರಾತ್ರಿ ಸಮಯ ಆಗಿದ್ದರಿಂದ ಬೆಂಕಿ ಸಂಪೂರ್ಣವಾಗಿ ಆವರಿಸಿಕೊಂಡು ಮನೆಯಲ್ಲಿದ್ದ ವಸ್ತುಗಳು ಸುಟ್ಟು ಕರಕಲಾಗಿದೆ. ಸ್ಥಳಕ್ಕೆ ಧಾವಿಸಿದ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಬೆಂಕಿಯನ್ನ ನಂದಿಸುವಲ್ಲಿ ಯಶಸ್ವಿಯಾದರು. ಪ್ರತಿನಿತ್ಯ ತೋಟದ ಮನೆಯಲ್ಲಿ ಮಲಗ್ತಾ ಇದ್ದಂತಹ ರೈತ ಜಯರಾಮ್ ಕಳೆದ ರಾತ್ರಿ ಊರಲ್ಲಿರುವಂತಹ ಮನೆಗೆ ಹೋಗಿ ಮಲಗಿದ್ರು. ಇದೇ ಸಮಯದಲ್ಲಿ ದುಷ್ಕರ್ಮಿಗಳು ಬಳಸಿಕೊಂಡಿರುವಂತಹ ಶಂಕೆ ವ್ಯಕ್ತವಾಗಿದೆ. ಈ ಘಟನೆ ಕುರಿತು ಪ್ರತಿಕ್ರಿಯೆ ಕೊಟ್ಟಿರುವಂತಹ ಜಯರಾಮ್ ಅವರ ಮಗ ರಾಜೇಂದ್ರ, ನಮ್ಮನ್ನ ಸಾಯಿಸುವಂತಹ ಉದ್ದೇಶದಿಂದಲೇ ದುಷ್ಕರ್ಮಿಗಳು ಮನೆಗೆ ಬೆಂಕಿ ಹಚ್ಚಿದ್ದಾರೆ ಅನ್ನುವಂತ ಗಂಭೀರ ಆರೋಪ ಮಾಡಿದ್ದಾರೆ. ರಾಯಲ್ಬಾಡು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಒಂದು ಘಟನೆ ನಡೆದಿದ್ದು, ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ನಾವು ಮನೆಯಲ್ಲಿ 10 ಗಂಟೆ ಅಂದ್ರೆ ಮಲ್ಕೊಂಡಿದ್ರೆ ಸರ್, ಬಂದ್ಬಿಟ್ಟು ನಮ್ಗೆ ಮನೆಯಲ್ಲಿ ಮಲ್ಕೊಂಡಿದ್ರೆ ಬಂದ್ಬಿಟ್ಟು ಬೆಂಕಿ ಹಚ್ಚಿಬಿಟ್ಟಿದ್ದಾರೆ ಸರ್. ನಾವು ನಮ್ಮನ್ನು ಸಾಯಿಸ್ಬೇಕಂತ ಹೇಳ್ಬಿಟ್ಟು ಬೆಂಕಿ ಹಚ್ಚಿದ್ದೆ ಸರ್. ನಮ್ಮ ಮನೇಲಿ ಮಲ್ಕೊಂಡಿದ್ರೆ ಎಲ್ಲ ಮನೆ ಎಲ್ಲ ಸುತ್ತ. ನಾವು ಅದೇ ಟೈಮಲ್ಲಿ ಇಲ್ಲಿಲ್ಲ, ನಮ್ಮ ಊರ ಪಕ್ಕದಲ್ಲಿ ಊರಿರೋದು, ಊರ ಹತ್ರ ಹೋಗಿದ್ವಿ. ಆವಾಗ ಸಮಯದಲ್ಲಿ ನಾವು ಅಂದ್ಕೊಂಡು ನಮ್ಮನ್ನು ಸಾಯಿಸ್ಬೇಕಂತ ಹೇಳ್ಬಿಟ್ಟು ನಾವು ಮಲ್ಕೊಂಡಿದ್ರೆ ಕಿಟಕಿ ಎಲ್ಲ ಹಾಕ್ಬಿಟ್ಟು ಪೆಟ್ರೋಲ್ ಹಾಕಿ ಅಂಟಿಸ್ಬಿಟ್ಟಿದೆ ಸರ್. ಮನೆಯೆಲ್ಲ ನಮ್ಮ ಅಗ್ರಿಕಲ್ಚರ್ ಸಾಮಾನೆಲ್ಲ ಹಾಕಿದ್ವಿ, ಎಲ್ಲ ಸುತ್ತೋಗೈತೆ. ಬಟ್ ಮತ್ತು ಇದೆಲ್ಲ ಮಿಷನ್ ಎಲ್ಲ ಇಕ್ಕಿದ್ವಿ ಸರ್, ಎಲ್ಲ ನಾಶ ಆಗಿಬಿಟ್ಟೈತೆ ಸರ್. ನಮಗೆ ಇವಾಗ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀವಿ, ನಮಗೆ ನ್ಯಾಯ ಸಿಕ್ಕೊಡ್ಬೇಕು ಸರ್. ನಮಗೆ ಫಸ್ಟ್ ನಷ್ಟ ಪರಿಹಾರ ತಗೊಡ್ಬೇಕು. ನಮ್ಗೆ ಇದು ಯಾರು ಮಾಡಿದಾರೋ ಅದರಿಗೆಲ್ಲ ಕ್ಲಿಯರ್ ಆಗಿ ನಮಗೆ ಇದು ವಿಚಾರ ಮಾಡ್ಬೇಕು ಸರ್. ಪೊಲೀಸವರು ನಮಗೆ ಒಂದು ಸರ್ಕಾರ ಇದು ಸೌಲಭ್ಯ ನೀಡಬೇಕು, ನಮ್ಗೆ ನಷ್ಟ ಪರಿಹಾರ ತಗೊಡ್ಬೇಕು ಸರ್. ಇದಕ್ಕೆ ಎಲ್ಲ ನಮಗೆಲ್ಲ ಸುತ್ತಾಗ್ಬಿಟ್ಟು ನಮ್ಮ ಮನೆಯಲ್ಲಿ ಸಾಮಗ್ರಿ ಎಲ್ಲ ಇಲ್ಲೇ ಇಕ್ಕಿದ್ವಿ. ನಮ್ಮನ್ನು ಸಾಯಿಸ್ಬೇಕಂತ ಹೇಳ್ಬಿಟ್ಟು ನಮ್ಮನ್ನು ಇದು ಕೊಲೆ ಮಾಡೋಕ್ಕೆ ಈ ಥರ ಮಾಡಿದ್ದಾರೆ ಸರ್. ಕಿಟಕಿಯಲ್ಲಿ ಪೆಟ್ರೋಲ್ ಹಾಕ್ಬಿಟ್ಟು ಬೆಂಕಿ ಹಚ್ಬಿಟ್ಟು ನಾವು ಆದರೂ 10 ಜನ ಬಂದು ಇದನ್ನು ಬೆಂಕಿಯನ್ನು ಇದು ಮಾಡೋಕ್ಕಾದ್ವಿ, ಆದರೂ ಆಗಲಿಲ್ಲ. ಅದಕ್ಕೆ ಫೈರ್ ಇಂಜನ್ ತರಿಸ್ಬಿಟ್ಟು ಎಲ್ಲ ಫೈರ್ ಇಂಜನ್ನಿಂದ ನೈಟ್ 12 ಗಂಟೆಯಲ್ಲಿ ಫೈರ್ ಇಂಜನ್ಗೆ ಫೋನ್ ಮಾಡಿ ಅವರು 3 ಗಂಟೆಗೆ ಬಂದು ನಮಗೆಲ್ಲ ಬೆಂಕಿ ಎಲ್ಲ ಆರಿಸಿದ್ದಾರೆ. ಆದರೂ ಆರ್ಸೋಕ್ಕೆ ಅವ್ರಿಗೂ ಇದು ಮಾಡಿದ್ದೀವಿ. ಆವಾಗ ಫೈರ್ ಇಂಜನ್ ಬಂದಿದ ತಕ್ಷಣ ಆಗಿದೆ, ಎಲ್ಲ ಬೆಂಕಿ ಎಲ್ಲ ಕ್ಲೋಸ್ ಆಗಿದೆ ಸರ್. ನಮ್ಮ ಹೆಸರು ರಾಜೇಂದ್ರ ಅಂತ ಹೇಳ್ಬಿಟ್ಟು, ನಮ್ಮದು ಚಿಂಟಿಂವಾರಪಲ್ಲಿ ಕೂರ್ಗೆಪಲ್ಲಿ ಪಂಚಾಯತಿ. ನಮ್ಗೆ ಈ ಥರ ಆಗಿದೆ సర్, ನಮ್ಗೆ న్యాయం ಬೇಕು సార్. పంచాయతీ చీటిమూరపల్లి రోజు మేము బోర్కాడ్ మిద్దులో కొనుక్కో ఉంటే ఊరు ముందర వచ్చి
12 గంటల రైతుల్లో మేము ఇంటికి వెళ్ళిపోతున్నాం, మళ్ళా వస్తామనేసి ఒక 11-12 గంటలలో వచ్చేసి పెట్రోల్ పోసి సామాన్లు, బోర్ సామాన్లు, మిషన్లు, డ్రిప్ ఎరువు మూటలు, మాన్ సామాన్ అంతా కోపించి పెట్టింటిమే. సుమారుగా ఒక 2 లక్షల రూపాయలు మాన్ సామాన్ పెట్టింటిమే. ఎరువు మూటలు అంతా 3-4 లక్షల రూపాయలు ఆదాయం ఇంట్లో పెద్దగా నిధులో పెద్దగా పెట్టుకో ఉంటుంది. మేము ఇంటి పిల్లలకు వచ్చేసి పనుకో ఉన్నారని చెప్పేసి పెట్రోల్ పోసి మాన్ సామాన్ మీద పోసి అగ్గుపలు వేసిపోయినారు. మళ్ళీ మేము ఇంటికాడినాక వచ్చేందుకు మలుగుతూ ఉన్నది. అవి ఎవరైనా చూసి సాధ్యం కాలేదు. ఒక 10-20 మంది వచ్చి ఆర్పితమే, సాధ్యం కాలేదు. అప్పుడు వచ్చి మళ్ళీ ఫైర్ ఇంజన్కి ఫోన్ చేసేందుకు ఫైర్ ఇంజన్ వచ్చి ఆర్పి ఇట్లా ఇది చేసినారు. అది ఏమైంది మాకు అది ఇన్క్వైరీ మాకు చేసి మాకు ఫస్ట్ మాకు పనిహారం మాకు ఏమో మాకు మీరు రక్షించాలా, మేము మీకు ఫోన్ చేసి ನ್ಯೂಸ್ ಅಲರ್ಟ್ ನಿಮ್ಮಿಂದ ನಿಮಗಾಗಿ. ಮಾಲೂರು ಶಾಸಕ ನಂಜೇಗೌಡ ಅಕ್ಕಿ ಕಳ್ಳ, ಕಲ್ಲು ಕಳ್ಳ, ಭೂಗಳ್ಳ ಅಂತ ಹೇಳಿ ಮಾಜಿ ಶಾಸಕರಾದ ಮಂಜುನಾಥ ಗೌಡ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಮಾಲೂರಿನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದಂಥ ಅವರು, ನನ್ನ ಗಡಿಪಾರು ಮಾಡಿದ್ರು, ನನ್ನ ಮೇಲೆ ಶೂಟ್ ಅಂಡ್ ಸೈಟ್ ಆರ್ಡರ್ ಇತ್ತು. ಶಾಸಕ ಕೆ.ವೈ. ನಂಜೇಗೌಡ ಮಾಡಿದ್ದ ಆರೋಪ ನಿಜ, ಆದರೆ ಅದೆಲ್ಲ ನಮಗೆ ಗೊತ್ತಿಲ್ಲದೆ ಆಗಿದ್ದು. ಆದರೆ ಶಾಸಕರಾದ ನಂಜೇಗೌಡ ಕೂಲಿಗಾಗಿ ಕಾಳು ಯೋಜನೆ ಅಡಿಯಲ್ಲಿ ಬಂದಿದ್ದಂಥ ಅಕ್ಕಿಯನ್ನ ಕದ್ದು ಮಾರಾಟವನ್ನ ಮಾಡಿದ್ರು. ಕಲ್ಲು ಬಂಡೆ ಗುತ್ತಿಗೆಯಲ್ಲಿ ಸ್ವಂತ ಕುಟುಂಬಕ್ಕೆ 90 ಎಕರೆ ಮಂಜೂರು ಮಾಡಿಕೊಂಡಿದ್ದು, ಗಣಿಗಾರಿಕೆ ನಡೆಸ್ತಾ ಇರುವಂತಹ ಸ್ಥಳದಲ್ಲಿ 37 ಎಕರೆ ಅರಣ್ಯ ನಾಶ ಆಗಿದೆ ಅಂತ ಹೇಳಿ ಮಾಜಿ ಶಾಸಕ ಮಂಜುನಾಥ್ ಗೌಡ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಅಂಬಾಸಿಡರ್ ಕಾರ್ ಅಂತೆ, ಕಳ್ಳ ಅಂತಲ್ಲ ಹೇಳಿಂಗೆ. ನಾನು ಕಳ್ಳನೇ ಆಗಿದ್ರೆ ನೀನ್ ಕಳ್ಳ, ನಾನು ಕಳ್ಳ. ನಾನು ತಪ್ಪು ಮಾಡಿದ್ರೆ ನಾನು ಹಾಳಾಗೋಗಿ, ನೀನ್ ತಪ್ಪು ಮಾಡಿದ್ರೆ ನೀನ್ ಸರ್ವನಾಶ ಆಗಲಿ. ಇನ್ನೇ ಮುಗಿದೇ ಹೋಯ್ತಲ್ಲ, ಅತ್ತೆ ಹೇಳ್ಬಿಟ್ಟಾನೆ. ಎಲ್ಲ ಅಧಿಕಾರಿಗಳ ಹತ್ರ ದುಡ್ಡು ಮುಟ್ಟಿದ್ರೆ ನನಗೆ ಶಾಪ ಅಂತ ಜ್ಞಾಪಕದ ನಿಮ್ಗೆಲ್ಲ. ನನಗೆ ಮಾತಾಡಂಗಿಲ್ಲ, ನೀನು ಭ್ರಷ್ಟಾಚಾರ ಇಲ್ಲಪ್ಪ, ನೀನು ಹೇಳ್ಕೊಂಡ್ಬಿಟ್ಟಿದ್ದೆ. ಈಗ ಇದೆಲ್ಲ ಮುಗಿಸ್ಕೊಂಡು ನಾನೆಲ್ಲ ಮಾಲೂರು ತಾಲೂಕು ಜನ ಕೇಳ್ಕೊಳ್ಳೋದು, ಏನಾರ ಲೂಟಿ ಮಾಡಿದ್ರೆ ಆ ಮಾರಮ್ಮನ್ ನೋಡ್ಕೊಂಡ್ಲಿ ಎಲ್ಲ ಹೋಗಿ ಮಾರಮ್ಮನ್ ಮನೆ ಮುಂದೆ ಒಂದೊಂದು ಪಿಟಿಂಕೆ ಹೊಡ್ಬಿಟ್ಟು ಹೋಗ್ರಿ ಮನೆಗೆ ನೋಡ್ಕೊಂಡೆ. ತಾಯಿ ಎಷ್ಟು ದಿನ ಮಾಡೋಣ, ಎಲ್ಲಿ ತನಕ ನೋಡೋದಿಲ್ಲ. ಚಿಕ್ಕ ತಿರುಪ್ತಿ ದೇವಸ್ಥಾನ ನನ್ನ ಮೇಲೆ ಹೇಳ್ತಾನೆ, ನಾನೇನೋ ಹೋಗಿ ಕಟ್ ಮಾಡೋದು ನಿಲ್ಸ್ಬಿಟ್ಟಂತೆ. ಯಾರು ನಗಲ್ವಾ? ನಿನಗೆ ಮಾಡಕ್ ಇಚ್ಛೆ ಇಲ್ಲ, ನಿನ್ಗೆ ಆ ದೇವರ ಬುದ್ಧಿ ಕೊಡ್ಲಿಲ್ಲ. ನನಗೆ 5 ವರ್ಷ, ಇನ್ನು 5 ವರ್ಷ ಆ ಕುಮಾರಣ್ಣ ಸಿಎಂ ಆಗಿದ್ದಾಗ ನಾನು MLA ಆಗ್ಬಿಟ್ಟಿದ್ರೆ ನನಗೆ ಯಾವ ಮಿನಿಸ್ಟ್ರಿ ಬೇಕಿಲ್ಲ. ಮಾಲೂರು ನಾನು ನೋಡ್ಬೇಕಾಗಿತ್ತು, ಬೇರೆ ತಾಲೂಕುಗಳೆಲ್ಲ ನಾನು ಮಾಡೇನೆ. ದೇವ್ರು ನನಗೆ ಅವಕಾಶ ಕೊಟ್ಟಿಲ್ಲ. ನಾನು ಚಿಕ್ಕ ತಿರುಪ್ತಿಲಿ ಎಲ್ಲ ಖಾಲಿ ಮಾಡಿಸಿದ್ದೆ ರವಿಯವರೇ. ಈಗ ವಾಪಸ್ ಕಾಸು ತಗೊಂಡು ವಾಪಸ್ ಎಲ್ಲಾನು ಬಿಟ್ಟರು. ನನ್ನ ಜೊತೆ ಇರೋರು ಒಳ್ಳೆ ಬಿಡ್ತಾನೆ ಮಾಡ್ಬಿಟ್ಟು ಅಂತ. ವೀರಪುತ್ರ ಮಂಜು ಇದೆಯಾ? ವೀರಪುತ್ರ ಮಂಜು ಬಂದಾರ? ಸರೆಂಡರ್ ಮಾಡಿಸ್ಬಿಡ್ತಾನೆ. ಬಂಡೆಲ್ ಯಾರೋ ಸತ್ತೋಗ್ತಾರೆ, ಸರೆಂಡರ್ ಮಾಡಿಸ್ಬಿಡ್ತಾನೆ. ಸರೆಂಡರ್ ಮಾಡಿಸಿ 1.5 ವರ್ಷ ಜೈಲಲ್ಲಿ ಇರ್ತಾನೆ. ಯಾವಪ್ಪ ಅಂತ ಬರ್ಲೇ ಇಲ್ಲ, ತಪ್ಪಿಸ್ಕೊಂಡು ಓಡೋದ. ನನ್ನ ಜೊತೆಲಿದ್ದಾಗ ಆಗಿತ್ತು ತಪ್ಪೋದು. ಇದ್ದು ಸರೆಂಡರ್ ಮಾಡಿಸ್ತಾನೆ. ಪೊಲೀಸ್ ಇರ್ಬೇಕಲ್ಲ ಇದಕ್ಕೆ, ಏನಕ್ಕೆ ಬಂಡೆಗಳಿಗೆ. ಅದಕ್ಕೆ ಅವ್ರ ಹತ್ರ ಚೆನ್ನಾಗಿರೋಣ ಅಂತ ಹೇಳ್ಬಿಟ್ಟು ವೀರಪುತ್ರ ಮಂಜನ್ನ ಸರೆಂಡರ್ ಮಾಡಿಸಿ 1 ವರ್ಷ ಜೈಲಲ್ಲಿ ಕೊಳೆಂಗ್ ಮಾಡ್ತೀಯ. ಆ ತರ ಮಾಡಲ್ಲ ಮಂಜೇಗೌಡ. ನಾನು ನನ್ನ ಜೊತೆಗಿರೋರಿಗೆ ಅದೇ ಹೇಳಿದಲ್ಲ, ಏನೋ ಶೂಟ್ ಅಂಡ್ ಸೈಟ್, ಏನೋ ಗಡಿಪಾರು, ಇವೆಲ್ಲ ಜೊತೆಗಿರೋ ನಿಂತ್ಕೊಂಡವ್ರಿಗೆ ಹಾಕಿರೋದು. ಅವಾಗ ನಿಂಗೆ ಅದು ಗೊತ್ತಾಗಲ್ಲ. ಆ ರಾಜಕಾರಣ ನೀನ್ ನೋಡಲ್ಲ, ನೀನ್ ಬರೀ ರೋಟ್ ಹಾಕಿದ್ರೆ ಕಾಲು ಹಿಡ್ಕೊಂಡ್ಬಿಡ್ತೀಯ, ಓಡಿದ್ರೆ ಜಾಗ ಬಸ್ಗೆ ಓಡಾಡ್ತೀಯ. ಯಾರು ಹಿಂದ್ ಬಿದ್ರೆ ಓಡ್ಬಿಡ್ತೀಯ ನೀನು. ನ್ಯೂಸ್ ಅಲರ್ಟ್ ನಿಮ್ಮಿಂದ ನಿಮಗಾಗಿ.